ಅಕ್ಕಪಕ್ಕದಲ್ಲಿ ಮಾಡಿದ್ರೆ ಮೇಲ್ಭಾಗದಲ್ಲಿ ಮಾಡಿದ್ರೆ ಕೆಳಗೆ ಬೀಳುತ್ತೆ ಅದೊಂದು ಕಾಮನ್ ಸೆನ್ಸ್. ಅದನ್ನು ಮೀರಿ ಮಾಡ್ತೀಯಾರೆ ಅಂದ್ರೆ ಹೇಗೆ ಸರ್? 100% ಕಾಮನ್ ಸೆನ್ಸ್ ಇದು. ಮೇಲ್ಗಡೆ ಮಾಡುವಾಗ ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು ಪರಿಜ್ಞಾನ ಇಲ್ಲ ಅಂತಂದ್ರೆ ಬರೀ ದುಡ್ಡೇ ಅಲ್ಲ ರೀ. ಈ ಅಯೋಗ್ಯರಿಗೆ ಬರೀ ದುಡ್ಡೇ ಮಾನದಂಡನ? ಈ ಮೈನ್ಸ್ ಅಂಡ್ ಜಿಯಾಲಜಿ ಅವರಿಗೆ ಬರೀ ದುಡ್ಡೇ ಮಂತ್ಲಿ ಇನ್ಕಮ್ ಅದ? ಈ ಬಂಡೆ ಕಾಸು ಜನರ ರಕ್ತನೇ ಕುಡಿಬೇಕಾ? ಇದೆಲ್ಲ ತಪ್ಪಬೇಕು. ಇದೆಲ್ಲ ತಪ್ಪಬೇಕಾಗ್ತದೆ 100%. ಇದು ಮುಂದೆ 100% ಕಾನ್ಫಿಡೆನ್ಸ್ ಇದ್ರೆ ಬಂಡೆ ನಡೆಸಕ್ಕೆ ಅವಕಾಶ ಕೊಡ್ಲಿ, ಇಲ್ಲ ಅಂದ್ರೆ ಬಂಡೆಯನ್ನ ಕ್ಲೋಸ್ ಮಾಡಿ. ಅದು ಮೈನ್ಸ್ ಅಂಡ್ ಜಿಯಾಲಜಿ ಹೊಣೆ ಮಾಡಬೇಕಾಗ್ತದೆ. ಅವರೇ ಈಗ ಸೆಕೆಂಡ್ ಅವರೇ ತಾನೇ ಮಾಡಬೇಕಿದೆಲ್ಲನು. ಅದು ಸ್ಥಳೀಯ ಅಂದ್ರೆ ಈಗ ಹೊಸದಾಗಿ ಬಂದಿದ್ದಾರೆ. ಹಿಂದೆ ಪೊಲೀಸ್ನವರು, ಎಸಿಪಿ ಅವರು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿದ್ದೆ, ಈ ಚಿರತೆ ಸತ್ತೋದಾಗ್ಲ ಅವಾಗ್ಲೇ ಇದನ್ನ ಸೀರಿಯಸ್ ಮಾಡ್ರಿ ಅಂತ ನಾನು ಹೇಳಿದ್ದೆ. ಅವರು ಮಾಡ್ತಿರ್ಲಿಲ್ಲ. ಎಸಿಪಿ ಅವರೇ ಬಂದು 100 ಗಾಡಿ ಲೋಡ್ ತಗೊಂಡು ಹೋದ್ರೆ ಇವ್ರಿಗೇನು ಗ್ರಿಪ್ ಬರ್ತದೆ? ಈಗ ಎಸಿಪಿ ಅವರೇ, ಈಗಿನ ಎಸಿಪಿ ಅಲ್ಲ, ಈಗ ಸರ್ಕಲ್ ಇವರಿಬ್ರು ಹೊಸದಾಗಿ ಬಂದಿದ್ದಾರೆ. ನಾನು ಬಂಡೆ ಮಾಲೀಕರಿಗೆ ಕ್ವಶನ್ ಮಾಡಿದ್ದೆ. ಎಸಿಪಿ ಬಂದು ಗಾಡಿ ಕ್ರಷರ್ ಓನರ್ ತಾವು ಒಂದೊಂದು 10 ಗಾಡಿ 12 ಗಾಡಿ ಎಲ್ಲ ಪೊಲೀಸ್ನವ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದಾದ್ರೆ ಇಲ್ಲಿ ಗ್ರಿಪ್ ಏನ್ ಉಳಿತದೆ? ಪೊಲೀಸರು ಪೂರೈಕೆ ಮಾಡ್ತೀರಾ ಸರ್? ಹೌದು ಹೌದು. ನೋಡಿ, ನಾನು ಪರ್ಮನೆಂಟ್ ಆಗಿಂತ ಮೇಡಮ್ನವರೇ, ಸೇಫ್ಟಿ ಇಂಪಾರ್ಟೆಂಟ್. ಬರೀ 10 ಜನದ್ದಲ್ಲ, 1000 ಜನ ಕೆಲಸ ಮಾಡ್ತಾರೆ. ಇವತ್ತಿಲ್ಲ ಆಗಿದೆ, ನಾಳೆ ಇನ್ನೊಂದ್ ಕಡೆ ಆಗ್ಬೋದು. 100% ಕೆಲಸ ಮಾಡೋರಿಗೆ ಸೇಫ್ಟಿ ಆಗ್ಬೇಕಲ್ಲ. ಆಮೇಲೆ 1000 ಜನ ನಿರುದ್ಯೋಗಿಗಳು ಉದ್ಯೋಗ ಹುಡ್ಕೊಂಡು ಇಲ್ಲಿ ಬಂದಿದ್ದಾರೆ, ಲಾರಿಗಳು ತಗೊಂಡಿದ್ದಾರೆ, ಬ್ಯಾಂಕಲ್ಲಿ ಸಾಲ ಮಾಡಿ ತಗೊಂಡಿದ್ದಾರೆ. ಅವರೆಲ್ಲರದು ಭದ್ರತೆ ಆಗ್ಬೇಕಲ್ಲ ಪಾಪ. ಈ ಕೆಲಸ ಇಲ್ಲೇ ನೋಡಿ, ಇಲ್ಲಿ ನಿಂತಿದೀವಪ್ಪ ಈಗ ನಾವು. ಈಗ ಯಾವ್ದು ಕುಸಿತದೆ ಅಂತ ನಮಗೆ ಧೈರ್ಯ ಇಲ್ಲ. ಈಗ ನಾನು ಬರುವಾಗ ಕೇಳ್ಕೊ ಬರ್ತಾ ಇದ್ದೆ, ಏನಪ್ಪ ಬಂಡೆ ಗಟ್ಟಿ ಇದೆಯಾ, ಇದರ ಏನಾರು ನಮ್ದು ಅಲ್ಲ, ಹೇಳಕ್ಕಾಗಲ್ಲ ಜೀವ. ಹಂಗೆ ಯಾರ್ದೇ ಅಧಿಕಾರಿಗಳಿಗೆ ನನಗೆ ಮಾಹಿತಿ ಇಲ್ಲ. ನಾನು ನಾನು ಬಂಡೇರು ಮೀಟಿಂಗ್ ಕೂಗಿದ್ದೆ ಇಲ್ಲೇ ರೆಸಾರ್ಟ್ ಅಲ್ಲಿ ಕೂಗಿದಾಗ ನಾನು ಮಾತಾಡಿದ್ದೆ. ನೀವು ಪೊಲೀಸ್ ಆಫೀಸರ್ಸ್ಗೆನೆ ಗಂಟ್ಲೆ ನೀವು ಲಾರಿಗಳ ಫ್ರೀ ಕೊಡ್ತಾ ಇದ್ರೆ ನಿಮ್ಗೆ ಏನ್ ಇರ್ತದೆ? ನಾನು ನಿಮ್ಗೆ ಹೇಳ್ತೀನಿ, ನಾನು 10-15 ವರ್ಷ ಇಲ್ಲಿದ್ದೀನಿ. ಒಂದೇ ಒಂದು ಸಣ್ಣ ಕಲ್ಲು ಕೂಡ ನಾನು ಒಬ್ಬರಿಗೆ ಕೊಡಿ ಅಂತ ಹೇಳಲಿಲ್ಲ. 1 ರೂಪಾಯಿನೂ ಕೂಡ ನಾನು ಇವ್ರ ಹತ್ರ ಯಾರ ಹತ್ರನೂ ಕೈ ಚಾಚಲಿಲ್ಲ. ಅವತ್ತಿಂದ ಹೇಳ್ತಾ ಇರೋದು ಸೇಫ್ಟಿ ಮಾಡಿ, ಜನಗಳಿಗೆ ಸೇಫ್ಟಿ ಮಾಡಿ ಫಸ್ಟ್ ಇಂಪಾರ್ಟೆಂಟ್. ಸುತ್ತಮುತ್ತ ಮನೆಗಳು ಬಿರುಕು ಬಿಡ್ತವೆ, ಸುತ್ತಮುತ್ತ ಗಾಳಿ ಯಾವುದೂ ಇಲ್ಲ. ಅದನ್ನ ಪೊಲ್ಯೂಷನ್ ಅವರು ಸೇಫ್ಟಿ ಮಾಡಿ ನೀವು ಬಂಡೆ ನಡೆಸಿ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಈ ತರ ಅನಾಹುತ ಆದ್ರೆ ಯಾರ ಜವಾಬ್ದಾರಿ? ಈ ಜವಾಬ್ದಾರಿಗೆ ತಲೆದಂಡ ಆಗ್ಲೇಬೇಕು. ಯಾವನೇ ಓನರ್ ಆಗ್ಲಿ, ಯಾರು ಮಾಲೀಕ ಇದ್ದಾನೆ 24 hours ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರಿಗೆ ಪರಿಹಾರ ಅವ್ರ ಮುಖಾಂತರನೇ ಕೊಡಿಸ್ಬೇಕಿದ್ ಕಾರಣ ಅವರೇ. ಅದು ಕೊಡದೇ ಹೋದ್ರೆ ಈ ನಮ್ಮ ಯಶವಂತಪುರ ಕ್ಷೇತ್ರ ಜನ ಅವ್ರನ್ನ ಅರೆಸ್ಟ್ ಮಾಡೋ ಗಂಟ ಧರಣಿ ಮಾಡ್ತೀನಿ. ಇಲ್ಲಿ ಮಾಡೋದೋ ಅಲ್ಲಿ ಮಾಡೋದೋ ಯೋಚನೆ ಮಾಡ್ತೀನಿ. ಈಗ ಟೈಮ್ ಕೊಟ್ಟಿದ್ದೀನಿ, ಡಿವೈಎಸ್ಪಿಗೂ ಮಾತಾಡಿದ್ದೀನಿ. ಡಿವೈಎಸ್ಪಿಗೆ ಬೆಳಗ್ಗೆನೂ ಫೋನ್ ಮಾಡಿದ್ದೀನಿ, ಎಸ್ಪಿ ಅವ್ರಿಗೂ ಹೇಳಿದ್ದೀನಿ. 24 hours ಒಳಗಡೆ ಅವನ್ನ ಯಾವನೇ ಮಾಲೀಕ ಅಲ್ಲಿ, ಯಾವನೇ ಕ್ರಷ್ ಮಾಲೀಕ ಅಲ್ಲಿ ಅವನ್ನ ಅರೆಸ್ಟ್ ಆಗ್ಬೇಕು. ಅವನಿಂದ ನಮ್ಮ ಲೀಡರ್ಗಳು ಈಗ ಬಂದಿದ್ದೀನಿ, ಡಿಸೈಡ್ ಮಾಡ್ತೀನಿ ಎಲ್ಲಿ ಮಾಡಬೇಕು ಅಂತ. 24 ಗಂಟೆ ಒಳಗಡೆ ಅವ್ರು ಅರೆಸ್ಟ್ ಮಾಡಿದ್ರೆ ನಮ್ದೇ ಸ್ಟ್ರೈಕಿಕ್ ಇಲ್ಲ. 100% ಏನು ನೆಗ್ಲಿಜೆನ್ಸಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಇದೆ, 7 ವರ್ಷದ ಇಂಪ್ರಿಸ್ಮೆಂಟ್ ಒಳಗಿರೋದ ಕೇಸಲ್ಲಿ ಯಾರನ್ನೂ ಅರೆಸ್ಟ್ ಮಾಡಕ್ ಬರಲ್ಲ ಅಂತ ಇದೆ. ಹಂಗಾರೆ ನೀವು 7 ಜನ ಸಾವು ಕಾರಣಕ್ಕೆ ನೆಗ್ಲಿಜೆನ್ಸ್ ಅಂತ ಬಿಟ್ಬಿಡ್ತೀರಾ? ಹಂಗೆ ಕೇಸ್ ಈಗ ಮಾಡೋದು ಹೆಂಗ್ ಮಾಡ್ತಾರೆ? ಗೈಡ್ಲೈನ್ಸ್ ಆಗಿದೆ ಅಂತ ಹೇಳ್ತಿರೋ ಸರ್. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದ್ರೂ ಖುದ್ದಾಗಿ ನೆಗ್ಲಿಜೆನ್ಸ್ ಆಗಿದೆ. ಈಗ 7 ಜನ ಸಾವಾಗಿದೆ, 3 ಜನ ಇಂಜುರೀಸ್ ಆಗಿದ್ದಾರೆ, ಕಣ್ಮುಂದೆನೆ ಇದೆ. ಮಾಲೀಕ ನೆಗ್ಲಿಜೆನ್ಸ್ ಅಂತೇಳಿ ಅವನ್ನ ಬಿಟ್ಬಿಡೋದಾದ್ರೆ ಈ ಬಂಡೆಲ್ಲ ಹೆಂಗಿದೆ? ಯಾರಿಗೆ ಸೇಫ್ಟಿ ಇದೆ? ಅವ್ರು 7 ಜನ ಅಲ್ಲ ರೀ, 1000 ಜನ ಕೆಲಸ ಮಾಡ್ತಾರೆ.
3-4 ಜನ ಯುವಕರು ಲಾರಿಗಳು ತಗೊಂಡು ಶಿಫ್ಟ್ ಮಾಡ್ತಕ್ಕಂಥದ್ದಕ್ಕೆ ಇದೇ ಜೀವನ ಬಂಡವಾಳ ಮಾಡ್ಕೊಂಡಿದ್ದಾರೆ. 16,000 ಜನ ಇಲ್ಲಿ ಕೆಲಸ ಮಾಡ್ತಾರೆ. ನಾಳೆ ಇವತ್ತು 7 ಜನ ಸತ್ತಿದ್ದಾರೆ, ನಾಳೆ ಇನ್ನೊಂದು ಸತ್ತೋಯ್ತಾರಪ್ಪ. ನೆಗ್ಲಿಜೆನ್ಸ್ ಬೇಡ, ಅವ್ರನ್ನ ಬಾನಿಕಲ್ಲ ಅರೆಸ್ಟ್ ಮಾಡಬೇಡ ಅಂತಂದ್ರೆ ಸೇಫ್ಟಿ ಏನಿದೆ ಹಂಗಾರೆ ಇಲ್ಲಿ? ಏನ್ ಕೊಡ್ಬೇಕಾದ್ರೆ 1,000 ಕೋಟಿ ಲೂಟಿ ಮಾಡಬಹುದಾ? ಏನಾಗಿದೆ ಅರೆಸ್ಟ್ ಮಾಡಲಿ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.